ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಬೆಂಗಳೂರಿನ ಪಕ್ಕದಲ್ಲಿರುವಂತಹ ಸೋಂಪುರದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಅದ್ಭುತವಾಗಿ ಸಕಲ ಸಿದ್ಧತೆಗಳನ್ನು ಸಹ ಇಲ್ಲಿ ನಡೆಸ್ಕೊಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ರುದ್ರೇಶ್ ಹೇಳಿ ಮೇಡಮ್. ನಾಳೆ ಬರೋಂಥ ಜನರಿಗೆ ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಆಗಿದೆ. ಕಡಲೆಕಾಯಿ, ಕಬ್ಬು, ಗೆಣಸು ಇದೆಲ್ಲ ಈಗಾಗಲೇ ಬಂದಿದೆ. ಬೆಳಿಗ್ಗೆ 8 ಗಂಟೆಯಿಂದನೇ ಪ್ರಸಾದ 7:30 8 ಗಂಟೆಗೆ ಪ್ರಸಾದ ಕೊಡಲು ಪ್ರಾರಂಭ ಮಾಡ್ತೀವಿ. ಜೊತೆಗೆ ನಮ್ಮ ಕಬ್ಬು ಕಡಲೆಕಾಯಿ ಉಚಿತವಾಗಿ ಕೊಡೋಕ್ಕೆ ನಾವೆಲ್ಲ ರೆಡಿ ಮಾಡಿದ್ದೀವಿ ಮೇಡಮ್. ಕೇಂದ್ರ ಸಚಿವರು ನಮ್ಮ HD ಕುಮಾರಸ್ವಾಮಿ ಅವರು ಬರ್ತಾವ್ರೆ. ನಮ್ಮ ನಾಯಕರು, ನಮ್ಮ ಹಿರಿಯರು ಯಡಿಯೂರಪ್ಪಾಜಿಯವರು ಬರ್ತಾವ್ರೆ. ವಿಜೇಂದ್ರ ಸರ್ ಬರ್ತಾಯಿದ್ದಾರೆ. ಜವರೇಗೌಡರು ಬರ್ತಾಯಿದ್ದಾರೆ. ಮತ್ತು ದುನಿಯಾ ವಿಜಯ್ ಅವರು ಬರ್ತಾರೆ. ಇನ್ನೂ ಅನೇಕ ಜನರ ಹೀಗೆ ಬರ್ತಾಯಿದ್ದಾರೆ. ಯಾವ ರೀತಿ ಅಂತಂದರೆ ಇವಾಗ ಹಳ್ಳಿ ಥರ ನಡೀತದೆ, ಹಳ್ಳಿ ಹಬ್ಬದ ಥರ ನಡೀತದೆ, ಹಳ್ಳಿ ಜಾಗರಣೆ ಥರ ನಡೆಯುತ್ತೆ. ಗೊತ್ತಿಲ್ಲ ಮೇಡಮ್, ಅದು ಗೊತ್ತಾಗಲ್ಲ. ನಾವು 50,000 ಅಂದರೆ 1 ಲಕ್ಷ ಆಗ್ತದೆ. ನಾವು ಕೊನೆ ವರ್ಷ 1 ಲಕ್ಷಕ್ಕೂ ಜನ ಬಂದಿದ್ರು ಮೇಡಮ್. ಈ ವರ್ಷ ಇನ್ನೂ ಜಾಸ್ತಿ ಕೇಳಿದ್ದೀವಿ ಮೇಡಮ್. ಎಲ್ಲ ಆಗಿದೆ ಮೇಡಮ್. ಎಲ್ಲ ರೀತಿಯಲ್ಲೂ ಎಲ್ಲ ಸಹಕಾರ ಮಾಡಿದ್ದಾರೆ. ಪ್ರತಿ ವರ್ಷ ಇಲ್ಲಿ ನಮ್ಮ ಸೋಂಪುರ ಭಾಗದಲ್ಲಿ ಬಸವಣ್ಣನ ಜಾತ್ರೆ ನಡೆಯುತ್ತೆ. ಕಡಲೆಕಾಯಿ ಪರ್ಸೆ ಅಂತಲೇ ತುಂಬ ಹೆಸರುವಾಸಿ. ಇದರ ನೇತೃತ್ವವನ್ನು ನಮ್ಮ ರುದ್ರೇಶಣ್ಣ ವಹಿಸ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ವರ್ಷ ವಿಶೇಷತೆ ಅಂದರೆ ನಮ್ಮ ಈ ಏನು ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಪುರೋಹಿತರಿಗೆ ಸುಮಾರು 400-500 ಜನಕ್ಕೆ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅವರಿಗೆ ಒಂದು ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಮತ್ತು ಪ್ರತಿ ವರ್ಷದಂತೆ ಕಬ್ಬನ್ನು ಕೊಡೋದಿರ್ಬೋದು, ಕಡಲೆಕಾಯಿನ ಉಚಿತವಾಗಿ ಕೊಡೋದಿರ್ಬೋದು, ಇದೆಲ್ಲ ಕಾರ್ಯಕ್ರಮ ಇದೆ. ರಥೋತ್ಸವ ಇದೆ, ಬಸವಣ್ಣನ ರಥೋತ್ಸವ ಇದೆ. ಸುಮಾರು ಒಂದು 10,000-15,000 ಜನಕ್ಕೆ ಗಿಣ್ಣು ಮಾಡ್ತಾಯಿದ್ದೀವಿ. ಅದೊಂದು ವ್ಯವಸ್ಥೆ ಇದೆ. ಲಕ್ಷಾಂತರ ಜನ ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ, ಅದ್ಧೂರಿಯಾಗಿರುತ್ತೆ. ಕೇಂದ್ರ ಮಂತ್ರಿಗಳು ಕುಮಾರಸ್ವಾಮಿ ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಯಡಿಯೂರಪ್ಪಾಜಿಯವರು ಮತ್ತು ಅಶೋಕ್ ಕೇಣಿ ಅವರು, ಈ ರೀತಿ ಇನ್ನೂ ಅನೇಕ ಜನ ರಾಜಕಾರಣಿಗಳು, ಈ ಭಾಗದ ಶಾಸಕರಿರ್ಬೋದು, ಎಲ್ಲರೂ. ದುನಿಯಾ ವಿಜಯ್ ಅವರು ಬರ್ತಾ ಇದ್ದಾರೆ. ದುನಿಯಾ ವಿಜಯ್ ಅವರು ಈ ಬಾರಿ ಅವ್ರನ್ನ ಕರೆಸಿ ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಜಾತ್ರೆ ನಾಳೆ ಸಂಪೂರ್ಣವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ. ತುಂಬ ಲಕ್ಷಾಂತರ ಜನ ಬರ್ತಾರೆ. ಎಲ್ಲ ಕಡೆಯಿಂದ ಬಸ್ ವ್ಯವಸ್ಥೆ ಇದೆ ಇಲ್ಲಿಗೆ ಬರಲಿಕ್ಕೆ ಅಂತಲೇ. ಬಸವಣ್ಣನ ಜಾತ್ರೆಗೋಸ್ಕರ ಸರ್ಕಾರಿ ಬಸ್ ಸೌಲಭ್ಯಗಳಿದೆ. ಎಲ್ಲ ಕಡೆಯಿಂದ ತುಂಬ ಜನ ಬರ್ತಾರೆ. ತುಂಬ ದೊಡ್ಡದಾಗಿದೆ ಜಾಗ. ಎಲ್ಲ ಕಡೆ ಪಾರ್ಕಿಂಗ್ ವ್ಯವಸ್ಥೆಗೆ ಏನು ಸಮಸ್ಯೆ ಇಲ್ಲ. ಊಟದ ವ್ಯವಸ್ಥೆ ಇದೆ. ಲಕ್ಷಾಂತರ ಭಕ್ತರಿಗೆ ಊಟದ ವ್ಯವಸ್ಥೆ ಇದೆ. ಎಲ್ಲರಿಗೂ ಊಟ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸಂಕ್ರಾಂತಿ ಹಬ್ಬ ಶೂನ್ಯ ಮಾಸ ಕಳೆದಿದೆ. ಸಂಕ್ರಾಂತಿಗೆ ನಾವೆಲ್ಲ ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಳ್ಳು ಬೆಲ್ಲ ತಿನ್ನಬೇಕು, ಒಳ್ಳೆಯದನ್ನ ಮಾತಾಡಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಸವಣ್ಣನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ನಮ್ಮ ರುದ್ರೇಶಣ್ಣ ಈ ಯಶವಂತಪುರ ಕ್ಷೇತ್ರದ ಮುಖಂಡರು, BJP ಮುಖಂಡರು, ಅವರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾಯಿದ್ವಿ. ಪ್ರಕಾಶ್ ಅಂದ್ಬಿಟ್ಟು ಈ ಬಸವ ಸೇವಾ ಸಮಿತಿಯ ಟ್ರಸ್ಟಿಯವರು 19 ವರ್ಷದಿಂದ ನಡೀತಿದೆ. ಇದು 20ನೇ ವರ್ಷ. ಪ್ರತಿ ವರ್ಷವೂ ಬರುವಂಥ ಭಕ್ತಾದಿಗಳಿಗೆ ಉಚಿತವಾಗಿ ಕಡಲೆಕಾಯಿ ಮತ್ತು ಕಬ್ಬನ್ನು ವಿತರಣೆ ಮಾಡ್ತೀವಿ. ಮತ್ತು ಇಲ್ಲಿ ಗೆಣ್ಣು 19 ವರ್ಷದಿಂದ ಶ್ರೀ ಬಸವೇಶ್ವರ ಸ್ವಾಮೀಜಿ ಅವ್ರದ ಗೆಣ್ಣನ್ನು ಉಚಿತವಾಗಿ ಅಂದರೆ ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಕೊಡ್ತೀವಿ. ಸುಮಾರು ಹೋದ ವರ್ಷ ಹೆಚ್ಚು ಕಮ್ಮಿ 1,20,000ವರೆಗೂ ಸೇರಿದರು. ಈ ವರ್ಷ ಒಂದು 2-2.5ವರೆಗೂ ರೀಚ್ ಆಗ್ಬೋದು. ತಯಾರಿ ಎಲ್ಲ ಆಲ್ಮೋಸ್ಟು ಎಲ್ಲರಿಗೂ ಉಚಿತವಾಗಿ ಕಡಲೆಕಾಯಿ, ಗೆಣ್ಣು, ಪ್ರಸಾದ. ಮತ್ತು ಇಲ್ಲಿ 1000 ಜನ ಅಂದರೆ ಪುರೋಹಿತರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಆ 1000 ಜನಕ್ಕೆ ಅಲ್ಲೇ ಕೂತ್ಕೊಂಡು, ಮತ್ತು ಎಂಟರ್ಟೈನ್ ಪ್ರೋಗ್ರಾಮ್ ಹನುಮಂತು ಮತ್ತು ಇವರು ಗಿಲಿ ಅವೆಲ್ಲ ಬರ್ತಾಯಿತ್ತಲ್ಲ, ಅದ್ರೂ ಇದ್ರದ್ದು ನೋಡಿದ್ರಲ್ಲ ವೀಕ್ಷಕರೇ,
ಸೊ ಜಾತ್ರಾ ಮಹೋತ್ಸವದ ಅಂಗವಾಗಿ ಯಾವ ರೀತಿಯಾದಂತಹ ಸಕಲ ಸಿದ್ಧತೆ ನಡೆಸ್ತಾ ಇದ್ದಾರೆ. ಸೊ ದೇವಸ್ಥಾನದ ಅಲಂಕಾರ ಅದ್ಭುತವಾದ ಅಲಂಕಾರ ಕೂಡ ಮಾಡ್ತಾ ಇದ್ದಾರೆ. ಸೊ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ರಥೋತ್ಸವದ ಅಲಂಕಾರ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಇನ್ನು ಅನ್ನದಾಸೋಹಕ್ಕೆ ಬಂದರೆ ಎಷ್ಟು ನೂರಾರು ಜನ ಸೇರಿಕೊಂಡು ಅನ್ನದಾಸೋಹದ ಪ್ರಿಪ್ರೇಷನ್ ಸಹ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ನಾಳೆ ಬರುವಂಥ ಸೆಲೆಬ್ರಿಟೀಸ್ ಆಗಿರ್ಬೋದು, ರಾಜಕಾರಣಿಗಳಿಗೆ ಒಂದು ದೊಡ್ಡದಾದಂಥ ವ್ಯವಸ್ಥೆ ಕೂಡ ಇಲ್ಲಿ ಕಲ್ಪಿಸಿದ್ದಾರೆ. ಸೊ ಓವರಾಲ್ ಆಗಿ ತುಂಬ ಅದ್ಭುತವಾಗಿ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಹಲವಾರು ರೀತಿಯಾದ ಸಕಲ ಸಿದ್ಧತೆಗಳನ್ನು ನಡೆಸಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ಚಂದ್ರಿಕಾ, ಬೆಂಗಳೂರು, ಸಪ್ತಶ್ವ ಟಿವಿ ಕನ್ನಡ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.